ಹಾಯ್ ಎವ್ರಿಬಡಿ. ಸೊ ಇವತ್ತು ನಾನು ಕನ್ನಡದಲ್ಲಿ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇದಕ್ಕಿಂತ ಮುಂಚೆ 2 ವಿಡಿಯೋ ಪೋಸ್ಟ್ ಮಾಡಿದ್ದೆ ನಾನು ಮೊನ್ನೆ. ಸೊ 2 ಹಿಂದಿಲಿ ಮಾಡಿದ್ದೆ. ಹಾಗಾಗಿ ನನಗೆ ಗೊತ್ತಿರೋರು ಒಂದಷ್ಟು ಜನ ಮೆಸೇಜ್ ಮಾಡಿದ್ರು, ನಮ್ಗೆ ಅರ್ಥ ಆಗ್ತಿಲ್ಲ ನೀನು ಕನ್ನಡದಲ್ಲಿ ಮಾಡು ಅಂತ. ಬಿಕಾಸ್ ನನ್ನ ಸರ್ಕಲಲ್ಲಿ ಜಾಸ್ತಿ ಕನ್ನಡದವರೇ ಇದ್ದಾರೆ. ಹಾಗಾಗಿ ಸೊ ನಾನು ಏನು ವಿಡಿಯೋ ಮಾಡ್ತಿದ್ದು ಅಪ್ಲೋಡ್ ಮಾಡಿದ್ದು ಅಂತ ಅಂದರೆ, 2 ದಿನದ ಮುಂಚೆ ಸುಪ್ರೀಂ ಕೋರ್ಟ್ ಇಂದ ಜಡ್ಜ್ಮೆಂಟ್ ಬಂದಿತ್ತು. ಏನಂತ ಅಂದರೆ, MCD ಅವರು ಬಂದ್ಬಿಟ್ಟು ಸ್ಟ್ರೇ ಡಾಗ್ಸ್, ಡೆಲ್ಲಿಲಿರೋ ಎಲ್ಲ ಸ್ಟ್ರೇ ಡಾಗ್ಸ್ನ ಎತ್ಕೊಂಡು ಹೋಗ್ಬಿಟ್ಟು ಶೆಲ್ಟರ್ ಹೋಮ್ಸಲ್ಲಿ ಹಾಕಬೇಕು ಅಂತ ಅಂದ್ಬಿಟ್ಟು ಆರ್ಡರ್ ಬಂದಿತ್ತು. ಸೊ MCD ಅವರು ಅದನ್ನೇ ಮಾಡ್ತಿದ್ರು. ಬಟ್ ನಾನು ಇದ್ರ ಅಗೇನ್ಸ್ಟ್ ಆಗಿದ್ದೀನಿ. ಏನಕ್ಕೆ ನಾನು ಅಗೇನ್ಸ್ಟ್ ಆಗಿದ್ದೀನಿ ಅಂತ ಅಂದರೆ, ಶೆಲ್ಟರ್ ಹೋಮ್ಸ್ ಫಸ್ಟ್ ಆಫ್ ಆಲ್ ಇಲ್ಲವೇ ಇಲ್ಲ. ಡೆಲ್ಲಿಲಿ ಆಲ್ಮೋಸ್ಟ್ 3 ಲ್ಯಾಕ್ ಸ್ಟ್ರೇ ಡಾಗ್ಸ್ ಇದ್ದಾರೆ. ಸ್ಟ್ರೇ ಡಾಗ್ಸ್ನ ಎತ್ಕೊಂಡು ಹೋಗ್ಬಿಟ್ಟು ನೀವು ಯಾವ ಶೆಲ್ಟರಲ್ಲಿ ಹಾಕ್ತಿದ್ದೀರಾ, ಎಲ್ಲಿ ಹಾಕ್ತಾ ಇದ್ದೀರಾ, ಅದ್ರ ಪ್ರೂಫ್ ಏನಿದೆ, ಏನು ತೋರಿಸ್ತಾ ಇಲ್ಲ. ಸೊ ಅದ್ರ ಅಗೇನ್ಸ್ಟ್ ಆಗಿದ್ದೀನಿ. ಬಿಕಾಸ್ ಅಷ್ಟು ಶೆಲ್ಟರ್ ಹೋಮ್ಸ್ ಇಲ್ಲವೇ ಇಲ್ಲ ಡೆಲ್ಲಿಲಿ. ಆಮೇಲೆ ಇನ್ನೊಂದು ಏನಂತಂದರೆ, ನಿಮ್ಗೆ ಅಷ್ಟೊಂದು ಶೆಲ್ಟರ್ ಹೋಮ್ಸ್ ಪ್ರೊವೈಡ್ ಮಾಡಬೇಕು ಅಂತ ಅಂದರೆ, ಕೇಳಕ್ಕೆ ತುಂಬ ಚೆನ್ನಾಗಿದೆ, ಶೆಲ್ಟರ್ ಹೋಮ್ಸ್ ಅಲ್ಲಿ ಹಾಕ್ತಾರೆ, ಚೆನ್ನಾಗಿ ನೋಡ್ಕೋತಾರೆ ಅಂತ ಅಂದ್ಬಿಟ್ಟು. ಬಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು, ಅಷ್ಟು ಶೆಲ್ಟರ್ ಹೋಮ್ಸ್ ಇಲ್ಲವೇ ಇಲ್ಲ. ಆಮೇಲೆ ಅಷ್ಟೊಂದೆಲ್ಲ ದುಡ್ಡು ನೀವು ಕೊಡೋದು ಇಲ್ಲ. ಅಷ್ಟು ಬೇಗ 8 ವೀಕ್ಸ್ ಒಳಗಡೆ ನೀವು ಅದನ್ನು ಮ್ಯಾನೇಜ್ ಮಾಡಿಬಿಟ್ಟು ಶೆಲ್ಟರ್ ಹೋಮ್ಸ್ ಪ್ರೊವೈಡ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಂಬಿಕೆನೂ ಇಲ್ಲ. ಬಿಕಾಸ್ ನಮ್ಮ ಇಂಡಿಯಾಲಿ ಎಷ್ಟೊಂದು ಕ್ರೈಸಿಸ್ ಇದ್ದಾವೆ. ನಮ್ಮ ಇಂಡಿಯಾಲಿ ಪಿಟ್ ಹೋಲ್ಸ್ ಆಗಿರಲಿ, ಕರಪ್ಷನ್ ಆಗಿರಲಿ, ರೇಪ್ ಕೇಸಸ್ ಆಗಿರಲಿ, ಈ ಥರ ಎಷ್ಟೊಂದು ಕ್ರೈಸಿಸ್ ಇದ್ದಾವೆ. ಮೇಯ್ನಾಗಿ ಅದ್ರ ಮೇಲೆ ಅರ್ಜೆಂಟಾಗಿ ನೀವು ಆ್ಯಕ್ಷನ್ ತೊಗೋಬೇಕು. ಅದನ್ನು ನೀವು ನೋಡಬೇಕು, ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ರೇಪ್ ಕೇಸಸ್ಸು ಡೈಲಿ 86 ರೇಪ್ ಕೇಸಸ್ ಇಂಡಿಯಾಲಿ ರಿಪೋರ್ಟ್ ಆಗ್ತಾ ಇದೆ. ಓಕೆನಾ? ಸೊ ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು 2 ಡೇಸಲ್ಲಿ 1 ಕೇಸು. ಸೊ ಇಡೀ ಇಂಡಿಯಾಲಿ 1 ಮಂತಲ್ಲಿ ಅಂತಂದರೆ 2000 ಕೇಸಸ್ಸು. ಜಸ್ಟ್ ಇಮ್ಯಾಜಿನ್, ಇಯರ್ಲಿ ಎಷ್ಟು ರೇಪ್ ಕೇಸಸ್ ಆಗ್ತಾ ಇದೆ. ಅರ್ಜೆಂಟ್ಲಿ ವಿ ಶುಡ್ ವರ್ಕ್ ಆನ್ ದ್ಯಾಟ್. ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಏನಕ್ಕೆ ಈ ಥರ ಆಗ್ತಿದೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಏನಾದ್ರು ಜಡ್ಜ್ಮೆಂಟ್ ತೊಗೋಬೇಕು. ಹೆಣ್ಮಕ್ಳಿಗೆ ರೋಡಲ್ಲಿ ಓಡಾಡೋದಕ್ಕೆ ಭಯ ಆಗುತ್ತೆ. ಯಾರು ಅನ್ನೊಂದು ಪರ್ಸನ್ನ ನೋಡ್ತೀವಿ ನಾವು, ಯಾರು ಇಲ್ಲ ನಮ್ಮ ಅಕ್ಕಪಕ್ಕ ಅಂತಂದರೆ ನಮಗೆ ಭಯ ಆಗುತ್ತೆ. ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಯಾಕಂದರೆ ಮನುಷ್ಯರು ಎಷ್ಟೊಂದು ನೀವು ನ್ಯೂಸ್ನೆಲ್ಲ ಜಾಸ್ತಿ ನಂಬ್ತೀರಾ ಅಲ್ವಾ? ಸೊ ನ್ಯೂಸಲ್ಲಿ ಎಷ್ಟೊಂದು ಜನ ನೋಡಿದ್ದೀವಿ. ಈ ಬಿಚ್ಚಸ್ ಇರುತ್ತೆ ಗೊತ್ತಾ, ನಾಯಿ, ಫೀಮೇಲ್ ಡಾಗ್ಸ್ನೂ ಕೂಡ ರೇಪ್ ಮಾಡಿದ್ದಾರೆ. ಎತ್ಕೊಂಡೋಗಿ ಶೆಲ್ಟರ್ ರೂಮಲ್ಲಿ ಹಾಕೋದು ಅಂತಂದರೆ ಅದೊಂದು ಜೈಲ್ ಥರ. ಇವಾಗ ನಮ್ಮನ್ನೇ ಒಂದು ರೂಮಲ್ಲಿ ಕೂಡಾಕ್ಬಿಟ್ರೆ ಹೆಂಗಾಗುತ್ತೆ? ಅವೆಲ್ಲ ರೋಡಲ್ಲಿ ಓಡಾಡ್ಕೊಂಡು ಎಲ್ಲ ಚೆನ್ನಾಗಿರುತ್ತೆ. ಅದನ್ನ ನೀವು ತೊಗೊಂಡೋಗ್ಬಿಟ್ಟು ಕೂಡಾಕ್ತೀರಾ? ಊಟ ತಿನ್ನಕ್ಕೆ ಮಾತ್ರ ಊಟ ಕೊಟ್ಬಿಟ್ರೆ ಸಾಕಾ? ಅದೊಂದು ಜೈಲ್ ಆಗೋಗುತ್ತೆ. ಅವ್ರಿಗೂ ಫ್ರೀಡಮ್ ಬೇಕು, ಅವರು ಆರಾಮಾಗಿ ಓಡಾಡಕ್ಕೆ ಬಿಟ್ಬಿಡಿ ಅವ್ರನ್ನ. ಇನ್ನೊಂದು, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ನಾನು ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಡಬೇಕು ಅಂತ ಅಂದರೆ, 2022 ಇಂದ 2025ವರೆಗೂ ಯಾವುದು ರೇಬಿಸ್ ಕೇಸಿಂದ ಡೆತ್ ಆಗಿಲ್ಲ. ಸೊ ಮೇಯ್ನಾಗಿ ರೇಪ್ ಕೇಸಸ್ ಎಷ್ಟೊಂದಿದೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಎಷ್ಟೊಂದು ರೇಪ್ ಕೇಸಸ್ ರಿಪೋರ್ಟ್ ಆಗ್ತಾಯಿದೆ. ಸೊ ನಾನು ಏನಕ್ಕೆ ವಾಯ್ಸ್ ರೇಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಫಸ್ಟ್ ಅದ್ರ ಮೇಲೆ ಅರ್ಜೆಂಟಾಗಿ ವರ್ಕ್ ಮಾಡಬೇಕು. ಅದಕ್ಕೇನಾದರೂ ಸೊಲ್ಯೂಷನ್ ಕೊಡಬೇಕು. ಇದಕ್ಕೆ ನೀವು ಕೊಟ್ಟಿರೋದು ಸೊಲ್ಯೂಷನ್ ಅಲ್ಲ. ದ ಓನ್ಲಿ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ, ನೀವು ಒಂದು ಸ್ಟೆರಿಲೈಸ್ ಮಾಡಬೇಕು, ವ್ಯಾಕ್ಸಿನೇಷನ್ ಕೊಡಿಸ್ಬೇಕು, ಆಮೇಲೆ ರಿಲೀಸ್ ಮಾಡಬೇಕು ಸ್ಟ್ರೇ ಡಾಗ್ಸ್ನ. ಸೊ ಅದಕ್ಕೆ #SaveDelhi NCR Dogs. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಪೋಸ್ಟ್ ಮಾಡ್ತಿದ್ದಿದ್ದು. ಅದಕ್ಕೆ ನಾನು ಅದನ್ನು ಇಷ್ಟೊಂದು ವಾಯ್ಸ್ ರೇಸ್ ಮಾಡ್ತಿದ್ದಿದ್ದು.